Hi, hello everyone. Dear students, today we are going to learn about letter writing. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಲೆಟರ್ ರೈಟಿಂಗ್ನಲ್ಲಿ ಬರುವ ಇನ್ಫಾರ್ಮಲ್ ಲೆಟರನ್ನು ಕುರಿತು ತಿಳಿದುಕೊಳ್ಳೋಣ. ಈ ವಿಡಿಯೋ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಲೆಟರ್ ರೈಟಿಂಗಿಂದ 10ನೇ ತರಗತಿಯ ಫೈನಲ್ ಎಕ್ಸಾಮಲ್ಲಿ ನೀವು 5 ಅಂಕಗಳನ್ನು ಗಳಿಸಬಹುದು. ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಲೆಟರ್ ರೈಟಿಂಗಲ್ಲಿರುವ ಸ್ಟೆಪ್ಸ್ ಏನು, ಹೇಗೆಲ್ಲ ಬರೆದರೆ ನಾವು ಸರಳವಾಗಿ 5 ಅಂಕಗಳನ್ನು ಪಡೆದುಕೊಳ್ಳಬಹುದು ಎಂದು. ದಿಸ್ ಈಸ್ ಸಾಬಗೌಡ ನಾಯಕ್. ವೆಲ್ಕಮ್ ಟು ಅವರ್ ಚಾನಲ್. Come on students, let us start our video. ಲೆಟರ್ ರೈಟಿಂಗಲ್ಲಿ ಟೈಪ್ಸ್ ಆಫ್ ಲೆಟರ್ಸ್ ಅಂತ ಹೋದರೆ ಫಾರ್ಮಲ್ ಲೆಟರ್, ಅನದರ್ ಒನ್ ಇನ್ಫಾರ್ಮಲ್ ಲೆಟರ್. ಈ ಫಾರ್ಮಲ್ ಲೆಟರನ್ನು ಅಫೀಸಿಯಲ್ ಲೆಟರ್ ಅಂತ ಕರಿತೀವಿ. ಸರ್ಕಾರಿ ಪತ್ರ, ಗೌರ್ಮೆಂಟ್ ಆರ್ ಪ್ರೈವೇಟ್ ಆಫೀಸಿಗೆ ಬರುವಂಥ ಪತ್ರ ಇದಾಗಿರುತ್ತೆ. ಇನ್ಫಾರ್ಮಲ್ ಲೆಟರ್ ಅಂತಂದರೆ ಇನ್ಫಾರ್ಮಲ್ ಲೆಟರ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಪರ್ಸ್ನಲ್ ಲೆಟರ್ಸ್. ಈ ಪರ್ಸ್ನಲ್ ಲೆಟರು ಮತ್ತು ಇನ್ಫಾರ್ಮಲ್ ಲೆಟರ್ ಎರಡೂ ಒಂದೇ. ಸಚ್ ಟೈಪ್ಸ್ ಆಫ್ ಲೆಟರ್ ಆರ್ ಯೂಸ್ವಲಿ ರಿಟರ್ನ್ ಟು ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆ್ಯಂಡ್ ಅಕ್ವೆಂಟೆನ್ಸಸ್. ಈ ಒಂದು ಥರದ ಪತ್ರವನ್ನು ನಾವು ಸ್ಪೆಷಲಿ ಈ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಬರಿತೀವಿ. ಬ್ರದರ್, ಮದರ್, ಸಿಸ್ಟರ್ ಆ್ಯಂಡ್ ಆಲ್ಸೋ ಫಾದರ್, ಇವರಿಗೆ ಬರುವಂಥ ಪತ್ರ ಈ ಇನ್ಫಾರ್ಮಲ್ ಲೆಟರ್ ಆಗಿರುತ್ತೆ ಅಥವಾ ಪರ್ಸ್ನಲ್ ಲೆಟರ್ ಆಗಿರುತ್ತೆ. ಆ್ಯಂಡ್ ಜೊತೆಗೆ ರಿಲೇಟಿವ್ಸ್ಗೂ ಬರಿತೀವಿ, ಫ್ರೆಂಡ್ಸಿಗೆ ಸ್ಪೆಷಲಿ ಈ ಪತ್ರವನ್ನು ಬರಿತೀವಿ. ಈ ಪತ್ರದಲ್ಲಿ ಕೆಲವೊಂದು ಸ್ಟೆಪ್ಗಳು ಭಾಳ ಈಸಿಯಾಗಿರ್ತವೆ. ಇವುಗಳನ್ನು ಸರಳವಾಗಿ ಬರೆದು ನಾವು 5 ಅಂಕಗಳನ್ನು ಪಡೀಬಹುದು ವಿದ್ಯಾರ್ಥಿಗಳೇ 10ನೇ ತರಗತಿ ಮತ್ತು 8, 9ನೇ ತರಗತಿಯ ಪರೀಕ್ಷೆಯಲ್ಲಿ. ಹಾಗಾದರೆ ಬನ್ನಿ ಇನ್ಫಾರ್ಮಲ್ ಲೆಟರನ್ನು ಯಾವೆಲ್ಲ ಸ್ಟೆಪ್ಗಳನ್ನು ಬಳಸಿ ಬರೀಬೇಕು ಆ್ಯಂಡ್ ಸ್ಪೆಷಲಿ ಈ ಲೆಟ್ರನ್ನು ಬರೆಯೋದಕ್ಕಿಂತ ಮುಂಚೆ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಫಸ್ಟ್ ಒನ್ ಈಸ್ ರೀಡ್ ದ ಕ್ವಶನ್ ಕರೆಕ್ಟ್ಲಿ. ಕೊಟ್ಟಂಥ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಸರಿಯಾಗಿ ಓದಿಕೊಂಡು ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ಅರ್ಥ ಆದರೆ 50% ಆನ್ಸರನ್ನು ನೀವು ಬರೆದಾಗೆ. ಸೆಕೆಂಡ್ ಒನ್ ಈಸ್ ಫೈಂಡ್ ಔಟ್ ದ ಗಿವನ್ ಅಡ್ರೆಸ್ ಇನ್ ದ ಕ್ವಶನಲ್ಲಿ ಕೊಟ್ಟಂಥ ಅಡ್ರೆಸ್ಸನ್ನು ನಾವೆಲ್ಲಿ ಫೈಂಡ್ ಔಟ್ ಮಾಡಬೇಕು. ಬಿಕಾಸ್ ಫ್ರಮ್ ಅಡ್ರೆಸ್ಸನ್ನು ನಾವು ಕ್ವಶನಲ್ಲಿ ಕೊಟ್ಟಂಥ ಅಡ್ರೆಸ್ಸನ್ನು ಯೂಸ್ ಮಾಡ್ಕೊಂಡು ಬರಿಬೇಕು. ಅದು ಹೇಗೆ ಬರಿಬೇಕು ಅನ್ನೋದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಫಾಲೋ ದ ಕರೆಕ್ಟ್ ಫಾರ್ಮೆಟ್ ಆಫ್ ದಿ ಲೆಟರ್. ಈ ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್ಗೆ ತನ್ನದೇ ಆದ ಫಾರ್ಮೆಟ್ ಇರುತ್ತೆ ವಿದ್ಯಾರ್ಥಿಗಳೇ, ಅದನ್ನು ಕರೆಕ್ಟಾಗಿ ಬಳಸಬೇಕು. ಇನ್ಫಾರ್ಮಲ್ ಲೆಟ್ರಲ್ಲಿ ಯಾವೆಲ್ಲ ಫಾರ್ಮೆಟ್ ಬರಿಬೇಕು, ಏನೆಲ್ಲ ಸ್ಟೆಪ್ಸನ್ನು ಬಳಸಬೇಕು, ಫಾರ್ಮಲ್ ಲೆಟ್ರಲ್ಲಿ ಯಾವೆಲ್ಲ ಸ್ಟೆಪ್ಸು ಮತ್ತು ಏನೆಲ್ಲ ಫಾರ್ಮೆಟ್ ಇರುತ್ತೆ ಅನ್ನೋದನ್ನು ಫಸ್ಟು ನಾವು ತಿಳಿದುಕೊಳ್ಬೇಕು. ಆ್ಯಂಡ್ ಕನ್ಸ್ಟ್ರಕ್ಟ್ ಸ್ಮಾಲ್ ಸೆಂಟೆನ್ಸಸ್ ಆ್ಯಂಡ್ ಪ್ರಾಕ್ಟೀಸ್. ಬಹಳಷ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಲೆಟರನ್ನು ಬರೆಯುವಾಗ ಬಾಡಿ ಆಫ್ ದಿ ಲೆಟ್ರಲ್ಲಿ ಸ್ಮಾಲ್ ಸೆಂಟೆನ್ಸನ್ನು ಮಾಡಿ ನೀವು ಲೆಟ್ರನ್ನು ಬರೆಯೋದು ಭಾಳ ಉತ್ತಮ. ದ ಸಬ್ಜೆಕ್ಟ್ ಲೈನ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಫಾರ್ಮಲ್ ಲೆಟರ್. ಈ ಇನ್ಫಾರ್ಮಲ್ ಲೆಟ್ರಲ್ಲಿ ನೀವು ಸಬ್ಜೆಕ್ಟ್ ಲೈನ್ ಬರೆಯೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಫಾರ್ಮಲ್ ಲೆಟ್ರಿಗಿಂತಲೂ ಇನ್ಫಾರ್ಮಲ್ ಲೆಟ್ರ್ ಭಾಳ ಈಸಿಯಾಗಿ ನಾವು 5 ಅಂಕವನ್ನು ಪಡಿಬಹುದು. ಸೊ ಈ ಇನ್ಫಾರ್ಮಲ್ ಲೆಟ್ರಿಗೆ ಇಷ್ಟು ಸ್ಟೆಪ್ಸ್ ಇರ್ತವೆ, 6 ಸ್ಟೆಪ್ಗಳನ್ನು. ಫಸ್ಟ್ ಒನ್ ಈಸ್ ಫ್ರಮ್ ಅಡ್ರೆಸ್ ಆಫ್ ದಿ ಸೆಂಡರ್, ಯಾರು ಸೆಂಡ್ ಮಾಡ್ತಾರೆ ಅವರ ಅಡ್ರೆಸ್ಸು. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಡೇಟ್ ಬರುತ್ತೆ. ಡೇಟನ್ನು ಈ ರೀತಿಯಾಗಿ ಬರೀಬಹುದು. ಫಾರ್ ಎಕ್ಸಾಂಪಲ್ 25th March 2024 ಅಂತೇಳಿ. ಆ್ಯಂಡ್ ನೆಕ್ಸ್ಟು ಸಲ್ಯುಟೇಷನ್ಸು. ಇಲ್ಲಿ ಡಿಯರ್ ಬ್ರದರ್ ಇದ್ದರೆ ಡಿಯರ್ ಬ್ರದರ್, ಫಾದರ್ ಇದ್ದರೆ ಡಿಯರ್ ಫಾದರ್, ಮದರ್ ಇದ್ದರೆ ಡಿಯರ್ ಮದರ್, ಆ್ಯಂಡ್ ಫ್ರೆಂಡ್ ಇದ್ದರೆ ಡಿಯರ್ ಫ್ರೆಂಡ್, ಲೈಕ್ ದಟ್. ಈ ರೀತಿಯಾಗಿ ನಾವು ಬರೀಬಹುದು. ಈ ಬಾಡಿ ಆಫ್ ದಿ ಲೆಟ್ರನ್ನು ನಾವು 3 ಪ್ಯಾರಾದಲ್ಲಿ ಬರೀಬಹುದು. ಪ್ಯಾರಾ ನಂಬರ್ 1 ಆಸ್ಕ್ ಫಾರ್ ವೆಲ್ ಬೀಯಿಂಗ್, ಅವರ ಒಂದು ಯೋಗಕ್ಷೇಮನ ವಿಚಾರಿಸಬೇಕು. ಪ್ಯಾರಾ ನಂಬರ್ 2ನಲ್ಲಿ ಮೇನ್ ರೀಸನ್ ಟು ರೈಟ್ ದ ಲೆಟರ್. ವಾಟ್ ಈಸ್ ದ ಮೇನ್ ಇವೆಂಟ್ ಆರ್ ಇಂಟೆನ್ಷನ್ ಆಫ್ ದಿ ಲೆಟರ್, ಅದು ಪ್ಯಾರಾ ನಂಬರ್ 2ದಲ್ಲಿ ಕಂಪ್ಲೀಟ್ ಮಾಹಿತಿ ಇರಬೇಕು ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ ಸ್ಮಾಲ್ ಸೆಂಟೆನ್ಸು ಆರ್ ಸ್ಮಾಲ್ ಒಂದು ಪ್ಯಾರಾಗ್ರಾಫ್. ಥರ್ಡ್ ಒನ್ ಕಂಕ್ಲೂಷನ್ ಆರ್ ಎಂಡ್ ಆಫ್ ದಿ ಸ್ಟೋರಿ. ಇಷ್ಟು ಬರಿಬೇಕು. ಯಾಕಂದರೆ ಬಾಡಿ ಆಫ್ ದಿ ಲೆಟ್ರಿಗೆ ಇರುವಂಥದ್ದು 3 ಮಾರ್ಕ್ಸು. ನಾವು ಮೇಲಿನ ಫ್ರಮ್ ಅಡ್ರೆಸ್, ಡೇಟು, ಡಿಯರ್ಸ್ ಸಲ್ಯುಟೇಷನ್ ಅಲ್ಲಿ 1 ಮಾರ್ಕ್ಸು. ಲಾಸ್ಟ್ ಕಂಕ್ಲೂಷನ್ ಆರ್ ಯುವರ್ಸ್ ಲವಿಂಗ್ಲಿ ಆರ್ ಟು ಅಡ್ರೆಸ್ ಏನು ಬರಿತೀವಿ ಅಲ್ಲಿ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಮಾರ್ಕ್ಸ್. ಆ್ಯಂಡ್ 5th ಸ್ಟೆಪ್ಪಲ್ಲಿ ಯುವರ್ ಲವಿಂಗ್ಲಿ ಫ್ರೆಂಡ್ ಆರ್ ಫಾದರ್ಗೆ ಬರ್ತಿದ್ರೆ ಯುವರ್ ಲವಿಂಗ್ಲಿ ಸನ್ ಆರ್ ಡಾಟರ್. ಈ ರೀತಿಯಾಗಿ ನೀವು ಪತ್ರವನ್ನು ಎಂಡ್ ಮಾಡಬೇಕು. ಕೊನೆಗೆ ಟು ಅಡ್ರೆಸ್ಸು ಬರೀಬೇಕು. ಹೇಗೆಲ್ಲ ಈ ಒಂದು ಸ್ಟೆಪ್ಗಳಲ್ಲಿ ಈ ಒಂದು ಫಾರ್ಮೆಟಲ್ಲಿ ನಾವು ಪತ್ರವನ್ನು ಬರೀಬಹುದು ಅಂತ ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಫಾರ್ಮೆಟ್ ಇದೆ. ಏನು ಪರ್ಸ್ನಲ್ ಲೆಟರ್ನ ಒಂದು ಫಾರ್ಮೆಟ್ ಸ್ಟೆಪ್ಸು. ಫ್ರಮ್ ಅಡ್ರೆಸ್, ಡೇಟ್, ಮೈ ಡಿಯರ್ ಫ್ರೆಂಡ್, ಬ್ರದರ್, ಸಿಸ್ಟರ್. ಬಾಡಿ ಆಫ್ ದಿ ಲೆಟ್ರನ್ನು ಈ ರೀತಿ 3 ಪ್ಯಾರ ಮಾಡಬೇಕು. ನೆಕ್ಸ್ಟು ಯುವರ್ ಲವಿಂಗ್ಲಿ ಆರ್ ಟು ಅಡ್ರೆಸ್ಸನ್ನು ನಾವು ಈ ರೀತಿಯಾಗಿ ಬರೆದ್ರೆ
ಉತ್ತಮವಾಗಿ ನಾವು ಅಂಕಗಳನ್ನು ಪಡೆದುಕೊಳ್ಬಹುದು. ಹಾಗಾದರೆ ಒಂದು ಕ್ವಶನನ್ನು ತೆಗೆದುಕೊಂಡು ನಾವು ಪ್ರಾಕ್ಟೀಸನ್ನು ಮಾಡೋಣ. ನಿಮ್ಮ 10ನೇ ಒಂದು ಕ್ವಶನ್ ಪೇಪರಲ್ಲಿ ಆ್ಯನ್ಯುವಲ್ ಎಕ್ಸಾಮ್, ಇವನ್ ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ ಕೂಡ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ಕ್ವಶನ್ ನಂಬರ್ ಮೇನ್ ಕ್ವಶನ್ನು 14 ಆಗಿರುತ್ತೆ, ಲಾಸ್ಟ್ ಕ್ವಶನ್ ಆಗಿರುತ್ತೆ ಇದು. ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಕೊಟ್ಟು 1 × 5 = 5 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳು. ಇಟ್ ಈಸ್ ವೆರಿ ಹೈಯೆಸ್ಟ್ ಮಾರ್ಕ್ಸನ್ನು ಹೊಂದಿದಂಥ ಒಂದು ಕ್ವಶನ್ ಈ ಒಂದು ಲೆಟರ್ ರೈಟಿಂಗ್. ಸೊ ಇದು ಪ್ರಶ್ನೆ ಸಂಖ್ಯೆ 38 ಆಗಿರುತ್ತೆ, ಅದಕ್ಕೆ ನಾನು ಇಲ್ಲಿ 38 ಹಾಕಿರ್ತೀನಿ. 9th and 10th ಈ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 38 ಕ್ವಶನ್ಸ್ ಇರ್ತವೆ. ಅದರಲ್ಲಿ ಲಾಸ್ಟ್ ಕ್ವಶನ್ ಬಂದು ಈ ಒಂದು ಲೆಟರ್ ರೈಟಿಂಗ್ ಪ್ರಶ್ನೆ ಆಗಿರುತ್ತೆ. ಸೊ ಏನಿರುತ್ತೆ ಪ್ರಶ್ನೆ? ಇಮ್ಯಾಜಿನ್ ಯು ಆರ್ ಸೃಜನ್ ಆರ್ ಸೃಷ್ಟಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ರಾಯಚೂರ್ ಅಂತ ಆ ಒಂದು ಪತ್ರವನ್ನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ಈ ರೀತಿಯಾಗಿ ಪತ್ರವನ್ನು ಬರೆಯಿರಿ ನಿಮ್ಮ ಫ್ರೆಂಡಿಗೆ, ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದಂಥ ಇಂಡಿಪೆಂಡೆನ್ಸ್ ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀರಿ ಅನ್ನುವಂಥದ್ದು. ಸೊ ಮೇಲಿರುವಂಥದ್ದು ಫ್ರಾಮ್ ಅಡ್ರೆಸ್ಸು, ಆ ಒಂದು ಇನ್ಫಾರ್ಮೇಷನನ್ನು ಬಳಸ್ಕೊಂಡು ಪತ್ರವನ್ನು ಬರೀಬೇಕು ನಿಮ್ಮ ಫ್ರೆಂಡಿಗೆ. ಮತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಷನ್ ಮಾಡಿದಂಥದ್ದನ್ನು ಕುರಿತು ಹೇಗೆ ಬರಿಬಹುದು ಇದನ್ನು ಬಳಸ್ಕೊಂಡು ನೋಡೋಣ. ಫಸ್ಟ್ ಹೇಳಿದಾಗೆ ನಾವು ಫ್ರಮ್ ಅಡ್ರೆಸ್ಸನ್ನು ಬರೀಬೇಕು. 1ನೇ ಸ್ಟೆಪ್ಪು ಫ್ರಮ್ ಅಡ್ರೆಸ್ ಈ ರೀತಿಯಾಗಿ ಬರೀಬೇಕು. ಫ್ರಾಮ್ ಸೃಜನ್ ಆರ್ ಸೃಷ್ಟಿ, ಎನಿ ಒನ್ ನೇಮನ್ನು ಬರೀಬಹುದು. ಮೇಲ್ಗಡೆ ಪ್ರಶ್ನೆ ಇದೆ ನೋಡಿ, ಇಮ್ಯಾಜನ್ ಯು ಆರ್ ಸೃಜನ್ ಆರ್ ಸೃಷ್ಟಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ರಾಯಚೂರ್ ಅಂತಿದೆ. ಹಾಗೆಯೇ ನಾವಿಲ್ಲಿ ಫ್ರಾಮ್ ಅಂತ ತೊಗೊಂಡು 3 ಲೈನಲ್ಲಿ ನಿಮ್ಮ ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು. ಸೃಜನ್ ಆರ್ ಸೃಷ್ಟಿ ನಿಮ್ಮ ಹೆಸರನ್ನು ಫಸ್ಟ್ ಲೈನ್, ಸೆಕೆಂಡ್ ಲೈನಲ್ಲಿ ಅಡ್ರೆಸ್ ಗೌರ್ಮೆಂಟ್ ಹೈಸ್ಕೂಲ್, ಆ್ಯಂಡ್ ಥರ್ಡ್ ಲೈನಲ್ಲಿ ಪ್ಲೇಸ್, ಯಾವ ಊರ ಹೆಸರು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅಡ್ರೆಸ್ಸನ್ನೇ ತೊಗೋಬೇಕು. ನಿಮ್ಮ ಓನ್ ಅಡ್ರೆಸ್, ನಿಮ್ಮ ಸ್ಕೂಲ್ ಅಡ್ರೆಸ್ಸನ್ನು ಬರೆದ್ರೆ ಅದು ತಪ್ಪಾಗುತ್ತೆ. ಈ ರೀತಿ ಫಸ್ಟ್ ಸ್ಟೆಪ್ಪನ್ನು ಬರೀಬೇಕು. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಡೇಟ್. ಈಗ ಫ್ರಾಮ್ ಅಡ್ರೆಸ್ ಕೆಳಗಡೆನೆ ಎಲ್ಲನೂ ಲೆಫ್ಟ್ ಸೈಡ್ ಇರಬೇಕು ನಮ್ಮ ಪತ್ರಗಳಲ್ಲಿ. ಡೇಟ್ ನೀವು ಯಾವತ್ತಿನ ದಿನ ಪತ್ರವನ್ನು ಬರೀತೀರಿ ಆವತ್ತಿನ ಡೇಟ್ ಬರೆದ್ರೆ ಒಳ್ಳೆಯದು. ಸೊ ಹಾಗಾಗಿ ಡೇಟನ್ನು ಈ ಫಾರ್ಮೆಟಲ್ಲಿ ಬರೆಯೋದು ಭಾಳ ಉತ್ತಮ. 26th ಸೆಪ್ಟೆಂಬರ್ 2024 ನೀವು ಒಂದು ಪರೀಕ್ಷೆಯನ್ನು ಬರಿತಾ ಇರ್ತೀರಿ, ಅಂದಿನ ಪತ್ರವನ್ನು ನೀವು ಬರೆದ್ರೆ ಬಹಳ ಉತ್ತಮ. ಸೊ ಹೀಗಾಗಿ ಇಲ್ಲಿ 26th ಅಂತ ಬರೆದು ನೆಕ್ಸ್ಟ್ ಮಂತನ್ನು ಕಂಪ್ಲೀಟಾಗಿ ಅಕ್ಷರಗಳಲ್ಲಿ ಬರೆದು ಆ್ಯಂಡ್ ಇಯರ್ ಕೂಡ ಪೂರ್ಣವಾಗಿ ಬರಿಬೇಕು. ಓನ್ಲಿ 24 ಆರ್ 26/9/24 ಅಂತ ಬರೆಯೋದು ತಪ್ಪಾಗುತ್ತೆ ವಿದ್ಯಾರ್ಥಿಗಳು. ಈ ಫಾರ್ಮೆಟಲ್ಲಿ ಬರೀಬೇಕು. ಇದು 2ನೇ ಸ್ಟೆಪ್ ಆಗಿರುತ್ತೆ. ಇನ್ನು ಥರ್ಡ್ ಸ್ಟೆಪ್ಪು ಸಲ್ಯೂಟೇಷನ್. ನಾವು ಸಲ್ಯೂಟೇಷನನ್ನು ಈ ರೀತಿಯಾಗಿ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಂತ ಇದೆ ಇಲ್ಲಿ. ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತಿದೆ. ಹಾಗಾಗಿ ಫ್ರಮ್ ಅಡ್ರೆಸ್, ನೆಕ್ಸ್ಟ್ ಡೇಟ್, ಆ್ಯಂಡ್ 3ನೇ ಸ್ಟೆಪ್ ಬಂದು ಸಲ್ಯೂಟೇಷನ್ ಡಿಯರ್ ಫ್ರೆಂಡ್ ಅಂತ ಫ್ರೆಂಡಿಗೆ ಇದ್ದಿದ್ದರಿಂದ. ಅದೇ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಂತಿದ್ರೆ ಡಿಯರ್ ಫಾದರ್, ಡಿಯರ್ ಪಪ್ಪ. ರೈಟ್ ಅ ಲೆಟರ್ ಟು ಯುವರ್ ಮದರ್ ಅಂತಿದ್ರೆ ಡಿಯರ್ ಮದರ್ ಅಂತ ನೀವು ಬರಿಬಹುದಾಗಿತ್ತು. ಆ್ಯಂಡ್ ಬ್ರದರ್ ಸಿಸ್ಟರ್ ಇದ್ದರೂ ಕೂಡ ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್. ಇದು ಭಾಳ ಈಸಿಯಾಗಿ ನಾವು ಇನ್ಫಾರ್ಮಲ್ ಲೆಟ್ರಲ್ಲಿ ಈ 3 ಸ್ಟೆಪ್ಗಳನ್ನು ಬರೀಬಹುದು. ಆ್ಯಂಡ್ ನೆಕ್ಸ್ಟು ಮೇನ್ ಲೆಟ್ರಲ್ಲಿರ್ತಕ್ಕಂಥ ಮೇನು ಒನ್ ಆಫ್ ದಿ ಪಾರ್ಟು, ಅದು ಬಾಡಿ ಆಫ್ ದಿ ಲೆಟರ್ ಅಂತ ಹೇಳ್ಬೋದು. ಈ ಬಾಡಿ ಆಫ್ ದಿ ಲೆಟ್ರಲ್ಲಿ ನಾವು 3 ಪ್ಯಾರಾ ಮಾಡಬೇಕಂತ ಆವಾಗಲೇ ಹೇಳಿದೆ. ಫಸ್ಟ್ ಪ್ಯಾರಾ ನಂಬರ್ 1, ಆಸ್ಕ್ ಫಾರ್ ವೆಲ್ ಬೀಯಿಂಗ್ ಆಫ್ ದಿ ಪರ್ಸನ್. ನೀವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಿ ಅವರ ಒಂದು ವೆಲ್ ಬೀಯಿಂಗ್, ಇಟ್ ಮೀನ್ಸ್ ಯೋಗಕ್ಷೇಮವನ್ನು ಕುರಿತು ವಿಚಾರಿಸೋದು ಬಹಳನೇ ಮುಖ್ಯ ಆಗಿರುತ್ತೆ. ಪ್ರಥಮವಾಗಿ ನಾವು ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಅಂತಿದೆ. ಆ ಫ್ರೆಂಡ್ ಯೋಗಕ್ಷೇಮ ಏನಿದೆ, ನಮ್ಮದೇನಿದೆ ಅನ್ನೋದನ್ನು ಪತ್ರದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಪ್ಯಾರಾದಲ್ಲಿ ಬರೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಬರೀಬಹುದು? ಹೌ ಆರ್ ಯು, ಹೌ ಆರ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್, ಹೌ ಈಸ್ ದ ವೆದರ್ ದೇರ್, ಐ ಹೋಪ್ ಯು ಆರ್ ವೆಲ್, ಐ ಆಮ್ ಆಲ್ಸೋ ಫೈನ್ ಇಯರ್, ಐ ಆಮ್ ಸ್ಟಡಿಂಗ್ ವೆಲ್. ಈ ರೀತಿ ಸಿಂಪಲ್ ಆದಂಥ ಸ್ಮಾಲ್ ಸೆಂಟೆನ್ಸನ್ನು ಮಾಡಿ ನೀವು ಪತ್ರವನ್ನು ಬರೀಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟು ಇದೇ ಬಾಡಿ ಆಫ್ ದಿ ಲೆಟ್ರಲ್ಲಿ ಸೆಕೆಂಡ್ ಪ್ಯಾರಾ ವೆರಿ ಇಂಪಾರ್ಟೆಂಟು. ಅಲ್ಲಿ ಹೇಳಿದ್ದೀವಿ ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಇಂಡಿಪೆಂಡೆನ್ಸ್ ಡೇ. ಈ ಇಂಡಿಪೆಂಡೆನ್ಸ್ ಡೇಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕುರಿತು ಈ ಒಂದು ಪ್ಯಾರಾದಲ್ಲಿ ಮೇನ್ ರೀಸನ್ ಏನದ, ರೈಟ್ ಅ ಲೆಟರ್ ಟು, ಪತ್ರವನ್ನು ಬರೀಲಿಕ್ಕೆ ರೀಸನನ್ನು ಬರೀಬೋದು. ದ ಇಂಡಿಪೆಂಡೆನ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ at my school. We all assembled at the ground. The headmaster hoisted the tricolour flag.
We sang our national anthem. After the anthem, there was march past. Our friends made us speeches. Some sang a patriotic song. The chairman gave a speech. The sweets were distributed. I really had a great time. ಲೈಕ್ ದಿಸ್ ಈ ರೀತಿಯಾಗಿ ನಾವು ಪತ್ರವನ್ನು ಸರಳವಾಗಿ ಭಾಳ ಈಸಿಯಾಗಿ ನಾವು ಬಾಡಿ ಆಫ್ ದಿ ಲೆಟ್ರನ್ನು ಆ್ಯಂಡ್ ಮೇನ್ ಈ ಒಂದು ಪ್ಯಾರವನ್ನೇ ನೋಡಿ ನಿಮಗೆ ಮಾರ್ಕ್ಸ್ ಕನ್ಸಿಡರ್ ಆಗುವಂಥದ್ದು. ಇದು ಎರಡನೇ ಪ್ಯಾರ ಬಾಡಿ ಆಫ್ ದಿ ಲೆಟ್ರಲ್ಲಿ. ಇನ್ನು ಥರ್ಡ್ ಒನ್ ಭಾಳ ಸಿಂಪಲ್ ಆಗಿ ಕೊನೆಯದಾಗಿ ಒಂದು ಲೈನಲ್ಲಿ ನಿಮ್ಮ ಒಂದು ಕನ್ವೆಯನ್ನು ಮಾಡೋದು, ಕಂಕ್ಲೂಷನನ್ನು ಮಾಡೋದು, ಎಂಡ್ ಆಫ್ ದಿ ಆ ಒಂದು ಸ್ಟೋರಿ ಏನು ಪತ್ರವನ್ನು ಬರಿತಾ ಇದ್ರಿ ಎಂಡ್ ಮಾಡೋದು. ಬಾಡಿ ಆಫ್ ದಿ ಲೆಟ್ರಲ್ಲೇ ಇದು ಥರ್ಡ್ ಪ್ಯಾರಾ. ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಎವ್ರಿ ಒನ್. ಆರ್ ಇಂಡಿಪೆಂಡೆನ್ಸ್ ಡೇಗೆ ವಿಶಸ್ ಹೇಳ್ತಿದ್ರೆ ಪ್ಲೀಸ್ ಸೇ ಎವ್ರಿ ಒನ್ ಟು ಮೈ ವಿಶಸ್ ಅಂತೇಳಿ ಆ ಒಂದು ಬಾಡಿ ಆಫ್ ದಿ ಲೆಟ್ರನ್ನ ಎಂಡ್ ಮಾಡಬಹುದು. ಇನ್ನು ಲಾಸ್ಟ್ ಆ ಒಂದು ಲೆಟ್ರನ್ನ 5ನೇ ಪಾರ್ಟು 5th ಪಾರ್ಟ್ ಯುವರ್ಸ್ ಲವಿಂಗ್ಲಿ ಈ ರೀತಿಯಾಗಿ ಲೆಫ್ಟ್ ಸೈಡಲ್ಲೇ ಯುವರ್ ಲವಿಂಗ್ ಫ್ರೆಂಡ್. ಆರ್ ಫಾದರಿಗೆ ಬರೀತಿದ್ರೆ ಹುಡುಗನ ಹೆಸರು ಹಾಕಿದರೆ ಯುವರ್ ಲವಿಂಗ್ ಸನ್ ಅಂತ ಹಾಕ್ಬೋದು. ಕೆಳಗಡೆ ಸೃಜನ್ ಆರ್ ಸೃಷ್ಟಿ, ನೀವು ಮೇಲೆ ಏನು ಹೆಸರನ್ನು ಬರೆದಿರ್ತೀರಿ ಆ ಹೆಸರಿನಿಂದ ಸೈನನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಟು ಅಡ್ರೆಸ್ಸನ್ನು ಈ ರೀತಿಯಾಗಿ ಬರೀರಿ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಂತ ಇದೆ, ಯಾರ್ದೋ ಫ್ರೆಂಡ್ ಹೆಸರು, ಆ ರೀತಿ ಬರೆಯೋದು ತಪ್ಪಾಗುತ್ತೆ. ಪತ್ರದಲ್ಲಿ ಕಾನ್ಫಿಡೆನ್ಷಿಯಲ್ ಇರೋದ್ರಿಂದ ನಿಮ್ಮ ಶಾಲೆ ಹೆಸರು, ನಿಮ್ಮ ಒಂದು ಯಾವುದೇ ಸಿಂಬಲು ಸಿಗ್ನೇಚರು ಆ ಥರ ಯಾವುದೂ ಇರಕೂಡ್ದು. ಹಾಗಾಗಿ ನೀವು ಟು ಅಡ್ರೆಸ್ಸನ್ನು ಎಲ್ಲ ಪತ್ರದ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ ಈ ಟು ಅಡ್ರೆಸ್ ನೇಮ್ ಆಫ್ ದಿ ಸೆಂಡರು ಆ್ಯಂಡ್ 6th ಪಾರ್ಟ್ ಅಂತ ನಾವು ಹೇಳ್ಬೋದು. ಈ ಯುವರ್ಸ್ ಲವಿಂಗ್ ಫ್ರೆಂಡ್ ಏನು ಬರೀತೀರಿ ಅದ್ರ ಕೆಳಗಡೆ ಟು ಅಂತ ಬರೆದು XYZ ಆರ್ ABC ಎನಿವನ್ ಈ ರೀತಿಯಾಗಿ ಬರೆದು ಬಿಟ್ಟರೆ ನಿಮ್ಮ ಒಂದು ಲಾಸ್ಟ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗುತ್ತೆ ವಿದ್ಯಾರ್ಥಿಗಳು. ಆ್ಯಂಡ್ ಸಮಪ್ಪನ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪತ್ರವನ್ನು ಭಾಳ ಸುಂದರವಾಗಿ ಈ ರೀತಿ ಬರೀಬಹುದು. ಈ ಥರ ಸ್ಟೆಪ್ ಫ್ರಮ್ ಅಡ್ರೆಸ್ ಆ್ಯಂಡ್ ಡೇಟ್ ಸಲ್ಯೂಟೇಷನ್ ಆ್ಯಂಡ್ ಆಲ್ಸೋ ಈ ಬಾಡಿ ಆಫ್ ದಿ ಲೆಟರ್ನ ನೋಡಿ 3 ಪ್ಯಾರಾಸ್, ಫಸ್ಟು ಸೆಕೆಂಡು ಥರ್ಡ್ ಪ್ಯಾರಾ ಆ್ಯಂಡ್ ಲಾಸ್ಟ್ಲಿ ಯುವರ್ ಲವಿಂಗ್ ಫ್ರೆಂಡ್ ಸೃಜನ್ ಆರ್ ಸೃಷ್ಟಿ ಅನ್ನುವಂಥ ರೀತಿಯಲ್ಲಿ ಬರೆದ್ರೆ ಬ್ಯೂಟಿಫುಲ್ ಆಗಿ ಮತ್ತು ನೀವು ಫುಲ್ ಕಂಪ್ಲೀಟ್ 5 ಮಾರ್ಕ್ಸನ್ನು ಪಡೆದುಕೊಳ್ಬೋದು ವಿದ್ಯಾರ್ಥಿಗಳೇ. ಆ್ಯಂಡ್ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.